ಸಣ್ಣ ಬದಲಿ ಹತ್ತಿರದಾಗ ಇದು ಅಂತಿರ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ಹೇಳಾಕ್ತೀನಿ. ಅದೇನಂದ್ರೆ ಕಳೆನಾಶಕ. ಪ್ರತಿಯೊಬ್ಬರು ಎಲ್ಲರೂ ಕಳೆನಾಶಕ ಇದು ಕಸ ಜಾಸ್ತಿ ಬತ್ತಲು ಇದು ಹೊಡಿದು ಸ್ವಾಭಾವಿಕ ಇರ್ತೈತಿ. ಆದರೆ ಒಂದು ವಿಚಾರ ನಮಗೆ ಗೊತ್ತಿರಬೇಕು. ಕಳೆನಾಶಕ ನೀವು ಯಾವುದೋ ಒಂದು ಕೃಷಿ ಸಂಬಂಧಿತ ಪುಸ್ತಕ ಆಗಲಿ ಏನಾರು ನೀವು ಇದು ಮಾಡೋಕೆ ಹೋದ್ರೆ ನೀವು ಅದ್ರ ಬದಲು ತಂದು ನಿಮ್ಮ ಸ್ಟಡಿ ಮಾಡೋಕೆ ಒಂದು ಕೆಲವೊಂದು ಬುಕ್ಸ್ ಅದಾವೆ. ಅದ್ರೊಳಗೆ ಎಲ್ಲಿ ನಡಬಾರ್ಕ್ ಹೊಡಿ ಎಲ್ಲಿ ಇದನ್ನು ಮಾಡಿಲ್ಲ. ಉದಯಪೂರ್ವ ಕಳೆನಾಶಕ ಅದು ಬಿಟ್ಟರೆ 60 ದಿವಸದ ಹಚ್ಚಕ್ಕೆ ಅದು ಕರೆಕ್ಟ್ ಐತ್ರಿ ಅವ್ರದ್ದು. ಯಾವಾಗಲೂ ಇನ್ನೊಂದು ಏನೈತಿರಿ ಅಂದ್ರೆ ಬೆಳೆಗಳಿಗೆ ಇಮ್ಯುನಿಟಿ ಪವರ್ ಇರಬೇಕು. ಅವಕ್ಕೆ ಇಮ್ಯುನಿಟಿ ಪವರ್ ಬರೋಣ ಏನೈತಿರಲ್ಲ, ನಾವು ಕಳೆನಾಶಕ ಕೊಡೋದ ಏನು ಸಮಸ್ಯೆ ಹಾಕಿರಂಗಿಲ್ಲ. ಈಗ ಏನು ಮಾಡ್ತಾರೋ ಎಲ್ಲರೂ ಹಂಗನೆಲ್ಲ ಸಿದ್ನ ಇರ್ತೈತಿ. ಅದು ಹಂಗೆ ತರಾತುರಿ ಒಳಗೆ ತೆಗ್ದ ಮಾಡೋದು, ಅರ್ಥವೃತ್ತಿ ಮಾಡೋದು, ಮಾಡಿಕಿಸಿಂದ ಗೊಬ್ಬರ ಆಗಿದ್ದು ಕಬ್ಬು ಹಚ್ಚೋದು, ನೀರು ಬಿಡೋದು, ಈ ಟೈಪೆಲ್ಲ ಮಾಡಿಬಿಡ್ತಾರೆ. ಹಿಂಗಾಗಿ ಏನಾಗ್ತೈತಿಲ್ಲ, ಇವ್ರು ಲಗೇನ ಕಬ್ಬಿನಕ್ಕಿಂತ ಮುಂಚೆನೇ ಬಂದುಬಿಡ್ತಾವೆ. ಕಬ್ಬು 10 ದಿವಸದ ಮ್ಯಾತ ಮೊಳಕೆ ಹೊಡಿ ಪ್ರಮಾಣ ಚಾಲು ಆದ್ರೆ ಇದು 5 ದಿವಸನಾಗ ಚಾಲು ಆಗಿರ್ತೈತಿ. ಅದು ಹಿಂಗಾಗಿ ಅದಕ್ಕಿಂತ ಮುಂಚೆನೇ ಇದು ಬಂದುಬಿಡ್ತೈತಿ. ಏನು ಕಬ್ಬು ಪೂರ್ತಿ ಜರ್ಮಿನೇಷನ್ ಆಗ್ಬೇಕಾದ್ರೆ 30 ದಿನ ಟೈಮ್ ತೊಗೋತಿರ್ತೈತಿ. ಇವ್ರು 20 ದಿವಸನಾಗ ಎಲ್ಲ ಕಳೆಗಳೆಲ್ಲ ಕಂಪ್ಲೀಟ್ ಎದ್ದು ಹೂ ಬಿಡು ಜಾಗಕ್ಕೆ ಬಂದಿರ್ತಾವೆ. ಹೆಚ್ಚು ಕಡಿಮೆ ನಯಮಯ ಹೂ ಬಿಡು ಕರೆಯಾಗಲಿ ಜರ ಸ್ವಲ್ಪ ಹೂ ಅಂದ್ರೆ ಹೂವೇನಿಲ್ಲ, ಒಂದು 4-6 ಎಲ್ಲಿ ಈ ಟೈಪ್ ಆಗಿರ್ತಾವೆ. ಅಷ್ಟು ಬಂದಿರ್ತಾವೆ. ಅದರೊಳಗೆ ಮತ್ತೆ ಮಿಕ್ಕ ಇರ್ತೈತಿ ಇವ್ರಿಗೆ. ಅಲ್ಲಿ ಹೊಡಿತಾರು. ಹೊಡೆದ್ರೆ ಹೆಂಗೈತಿ ಅಂದ್ರೆ ಮೇಲಿನ ಚೆಂದ ಜರ ಕಟ್ಟಾದಂಗೆ ಆಗ್ತೈತಿ. ಇನ್ನು ಬಟ್ಟೆ ಗಿಡ ಎಲ್ಲ ಜರ ಗಣಕಿಗೈತಿ ಅವು ಉಳ್ಕೊಂಡು ಬಿಡ್ತಾವೆ. ಆದರೆ ಬೆಳಿಗ್ಗೆ ಕಬ್ಬಿಗಿನ್ನೂ ಇನ್ನೂ ಕೆಲವೊಂದು ದಿನ ಎಳು ಇರ್ತಾವೆ, ಕೆಲ ಇಮ್ಯುನಿಟಿ ಇರೋಂಗಿಲ್ಲ. ಹಿಂಗಾಗಿ ಏನೈತಿರಲ್ಲ ಕಬ್ಬು ಕೆಂಪಾಗೋದು ಹಿಂಗಾಗುವಂಥ ಸಾಧ್ಯತೆ ಹೆಚ್ಚಿರ್ತೈತಿ. ಕೆಲವೊಂದು ಮುಂದೆ ತೆಂಡಿ ಹೊಡಿ ಸಾಮರ್ಥ್ಯದ್ರಾಗ ಅಲ್ಲಿ ಸಮಸ್ಯೆ ಆಗ್ತೈತಿ. ಅದು ಆ ಟೈಪ್ ಮಾಡ್ಕೋಬೇಡ್ರಿ. ಆದರೆ ಒಂದು ಕಳೆನಾಶಕದ ನಿಮ್ಗೆ ಹೇಳ್ಕೊಡ್ತಾನೆ ಇದು ಮಾಡ್ತಾನೆ ಹೋದ್ರೆ ಅದು ಭಾಳ ಚಲೋ ಐತಿ ನಮ್ಗೆ ಅನಿಸಿದ ಮಟ್ಟಿಗೆ. ಅದ್ರದ್ದು ನಾವು ಸ್ವಲ್ಪ ಇದು ಮಾಡ್ತೇನೆ ನಿಮ್ಗೆ. ಇದು ನೋಡಿ, ಮ್ಯಾಜ್ ಪವರ್ ಮುಂದೆ ಐತಿ. ಇದೇನೈತಿರಲ್ಲ ಅಲ್ಟ್ರಾ ಲೈಫ್ ಅಂದರೆ ಅಟ್ರಾಜಿನ್ 50 ಐತದ. ಇದು ಬೀಜನಾಶಕ ತಂದು ಇದು ಮಾಡ್ತಾರೆ. ಇದು 2 ಅಟ್ಟು ಎಲ್ಲ ಮಿಕ್ಸ್ ಇದ್ದಿದ್ದು ಇದು ಬರ್ತೈತೆ. ಅದು ಇದರ ಬೆಲೆ ಎಷ್ಟೈತಿ ಭಾಳ 1200ರಿಂದ 1300 ಒಳಗಾಗಿ ಇರ್ತೈತಿ. ಅದು ಇದು ಬೆಸ್ಟ್ ಐತಿ. ಅದು ಇದ್ರ ಬದಲು ನಾನು ನಿಮ್ಗೆ ಹೇಳ್ತೀನಿ. ಇದೇನು ಕಳೆನಾಶಕ ಏನೈತಿರಲ್ಲ ಇದು ಗೊಂಜಾಳ ಒಳಗೆ ಇರ್ತೈತಿ. ಅದು ಹಿಂಗಾಗಿ ಏನೈತಿಲ್ಲ ರಗಡೆ ಗೊಂಜಾಳ ಒಳಗೆ ಹೊಡಿಯೋ ರಗಡ್ದಾವು. ನಾವು ಮೊದಲು ಹಿಂದಕ್ಕೆ ಅದರ ಹೆಸರೇನು ಬೇಡ, ಅದನ್ನು ನಾವೆಲ್ಲ ಹೊಡೆದೊಡ್ದು ನೋಡಿದ್ದೀವಿ. ಅದ್ರ ಕಬ್ಬಿಗೆ ಮಾತ್ರ ಎಫೆಕ್ಟ್ ಮಾಡಿದ್ದು, ಸಮಸ್ಯೆ ಮಾಡಿದ್ದು. ಇದೇನೈತಿರಲ್ಲ ನಾ ಈಗೊಂದು 6 ತಳಿಗಳ ಮೇಲೆ ಈಗ ಪ್ರಯೋಗ ಮಾಡೀನಿ. ಹೆಚ್ಚು ಕಡಿಮೆ ಯಾಕೂ ಏನೂ ಆಗಂಗಿಲ್ಲ. ಅದು ಸಮಸ್ಯೆ ಕಳೆ ಅಷ್ಟೇ ಕರೆಕ್ಟಾಗಿ ಹೋಗ್ತೈತಿ. ಆದರೆ 31 ದಿವ್ಸಕ್ಕೆ ನಾವು ಹೊಡೆದಿದ್ದೀವಿ ರೀ. ಅದನ್ನು 20 ದಿವ್ಸಕ್ಕೆ ಅದು ಹೊಡೆದವ್ರಲ್ಲಿ ಏನಾಗ್ತೈತಿ ಅದನ್ನಂತೂ ನಾವೇನು ಹೇಳಂಗಿಲ್ಲ. ಕಂಪಲ್ಸರಿ ಏನಾಗಂಗಿಲ್ಲ. ಒಂದು ಹೊರಗಡೆ ಈಗ ಬೇರೆದವ್ರು ಹೊಡೆದಾರೆ 20 ದಿವ್ಸಕ್ಕೆ 25 ದಿವ್ಸಕ್ಕೆ ಅದು ಹಿಂಗೆ ಹೊಡೆದವ್ರು ಅದಾರ.
ಆದ್ರೆ ನಾ ಕಣ್ಣಾರಿ ಏನು ನಾನು ನೋಡಿಲ್ಲ ಅದನ್ನೇನು. ಇದು ಮಾತ್ರ ಇಲ್ಲಿ ನೋಡಿರಿ 517 ಇತ್ತು, ಅದಕ್ಕೆ ಹೊಡೆದೀನಿ. 265 ಮತ್ತು ಏನೈತಿ PDN 15-0-12 ಮತ್ತು PDN 15-006, PDN 13-007 ಮತ್ತೇಂತಿ CON 13-073. ಇಷ್ಟು ತಳಿ ಮೇಲೆ ನಾ ಪ್ರಯೋಗ ಇದನ್ನು ಮಾಡೀನಿ. ಅದನ್ನು ಕಬ್ಬಿಗೆ ಏನೇನು ತೊಂದರೆ ಮಾಡಿಲ್ಲ. ಇದು ಭಾಳ ಪರ್ಫೆಕ್ಟ್ ಐತಿ. ಅದು ಕಸನೂ ನಿಮ್ಗೆ ನನ್ನ ಹಿಂದೆ ಕಾಣಿಸ್ಬೋದು ನಿಮ್ಗೆ. ಎಲ್ಲ ಅದನ್ನು ಹೊಡೆದೈತಿ ನೋಡ್ರಿ. ಅಗದಿ ಭಾರಿ ನೀಟಾಗಿ ಕಸ ಹೋಗ್ತೈತಿ. ಎಲ್ಲ ಗುಂಡೆಲಿ ಆಗಲಿ ಮತ್ತು ಈ ಉದ್ದೆಲಿದಾಗಲಿ ಇವೆಲ್ಲ ಹೋಗ್ತಾವೆ. ಆದ್ರೆ ನಮ್ಮಲ್ಲಿ ಸಜ್ಜಿ ಮೇವೋದು ಕೇಳ್ತಿರ್ ತರಕಾರಿ ಅದು ನಮ್ಮಲ್ಲಿ ಏನು ಇಲ್ಲ. ಅದು ಹೋಗ್ತೈತಿ ಏನು ಹೋಗಂಗಿಲ್ಲ, ಅದೇನು ನಮಗೇನು ಗೊತ್ತಿಲ್ಲ. ನಮ್ಮಲ್ಲಿ ಮಾತ್ರ ಅಷ್ಟಕ್ಕಷ್ಟು ಏನತ್ಲೆ ಅದು ಮಾತ್ರ ಎಲ್ಲ ಹೋಗೈತಿ. ಅದ್ರಾಗ ನಾವು ಎದಕ್ಕೆ ಹೊಡೆದಿದ್ದೀವಿ ಅಂದ್ರೆ ನಾವು ವಿಶೇಷ ಹೊಡೆಯಂಗಿಲ್ಲ. ಈ ಗೋಳಿ ಸಂಬಂಧ ಹೊಡೆದಿದ್ದೀವಿ ನಾವು. ಸಣ್ಣ ಅಂತ ನುಚ್ಚುಗಳಿತ್ತಲ್ಲ, ತಿಪ್ಪಿ ಗೊಬ್ಬರ ಜಾಸ್ತಿ ಕಡೆನ ಅದು ಜರ ಎದ್ದಿತ್ತದು. ಹಿಂಗಾಗಿ ಏನೈತಲ್ಲ ಪರ್ಫೆಕ್ಟ್ ನೀಟಾಗಿ ಒಟ್ಟು ಹೋಗಿಬಿಟ್ಟೈತಿ. ಮತ್ತು ಅದು ಅಟ್ರಾಜಿನ್ ಅಂತ ಏನೈತಲ್ಲ ಅದ್ರೊಳಗೆ ಬೀಜನಾಶಕನೂ ಇರ್ತೈತಿ. ಅದು ಹಿಂಗಾಗಿ ಪುನಃ ನೀವು ನೋಡ್ರಿ, ಒಟ್ಟೆ ಎದ್ದಿಲ್ಲ ಕಬ್ಬು ಅಂತ ನೋಡ್ರಿ. ನಿಮ್ಗೆ ಇಷ್ಟು ನೀಟಾಗಿ ಕಾಣ್ತೈತಿ ಅಂದ್ರೆ ರೀ ಒಟ್ಟೆ ಅನ್ಬೇಡ್ರಿ. ಅದನ್ನ ಅಷ್ಟು ಭಾರಿ ಐತ್ರಿ. ನಾನು ನಿಮಗೆ ಭಾಳ ಇನ್ನು ನಾವು 50ನೇ ದಿವ್ಸಕ್ಕೆ ಮತ್ತೆ ನಮಗೆ ಕೆಲವೊಂದು ಪ್ರೊಸೆಸ್ ಅದಾವ, ಅದನ್ನೆಲ್ಲ ನಾವು ಮಾಡೋದು ನಾನು ನಿಮ್ಮೆಲ್ಲ ತೋರಿಸ್ತಾನೆ. ಕಬ್ಬು ಎಷ್ಟು ನೀಟಾಗಿ ಬಂದೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಕರೆ ಆದರೆ ಇದು ಕಳೆನಾಶಕ ಮಾತ್ರ ಏನೋ ಇದನ್ನು ಧಾರಾಳವಾಗಿ ಹೊಡಿಬೋದು. ಇದನ್ನು ಯಾಕೆ ಇದನ್ನು ಏನೂ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಅಗದಿ ಯಾಕಂದ್ರೆ ನಾನು ಪ್ರಯೋಗ ಮಾಡಾಕತ್ತೀನಿ ಅಂದ್ರೆ ನೀವು ಹೊಡಿರಿ. ಇದೇನು ಯಾವ ಕಂಪ್ನಿಯವ್ರೆಲ್ಲ ಏನಲ್ಲ. ನೀವು ಬೇಕಾದ್ರೆ ನೀವು ಆ ಕಂಪ್ನಿ ಸಿಗ್ಲಿಕ್ಕೂ ಅದ್ರ ಮೇಲೆ ಏನು ಕಂಟೆಂಟ್ ಐತಿರಲ್ಲ ಅದನ್ನು ನೋಡ್ಕೊಂಡು ಕಿಸ್ ಬೇರೆ ಯಾವುದೇ ಕಂಪ್ನಿ ಸಿಕ್ಕರು ಅಷ್ಟೇ ಸೇಮ್ ಪ್ರಮಾಣದಾಗಿರ್ತದೆ ನಿಮ್ಮ ಕಂಟೆಂಟ್ ಇರ್ತದೆ, ಅದನ್ನು ತೊಗೊಂಡು ನೀವು ಹೊಡಿಬೋದು. ಮತ್ತು ಇನ್ನೊಂದು ಕಳೆನಾಶಕ ನಮ್ಮ ಫ್ರೆಂಡ್ ಇದ್ದವ್ರು ಅವರು ಏನೈತಿರಲ್ಲ ಒಂದು ಹೊಡೆದಾರ. ಅದು ಯಾವುದಂದ್ರೆ ರೀ ಅವ್ರು ಬರೀ 450 ರೂಪಾಯಿದಾಗ ಅವ್ರಿಗೆ ಸಿಕ್ಕೈತೆ. ಅದೇನೈತೆ ಅಂದ್ರೆ ರೀ ಅವರು 86 ಮತ್ತು 265 ಈ ಎರಡಕ್ಕೆ ನಡಿತೈತಿ. ಆದ್ರೆ ಉಳಿಕೋದಕ್ಕೆ ನಡಿತೈತಿ ಎಲ್ಲ ಗೊತ್ತಿಲ್ಲ ಅದ್ರದ್ದೇನೆ. ಅವರು ಫುಲ್ ಕಸ ಆಗಿತ್ತು. ಅದ್ರ ಬದಲು ಹೇಳ್ಬೇಕಂದ್ರೆ ಅವರು ಏನಂದ್ರೆ ರೀ ಮೆಟ್ರಿಬಿಜನ್ 70% ಇದ್ದದ್ದು ಮತ್ತು ಟೂಪೋಡಿ ಇವೇನೇನೇನು ಭಾಳ ಖರ್ಚಿದಲ್ಲ. ಟೂಪೋಡಿ ಇದ್ದಿದ್ದು 200 ಇದನ್ನು ಮೆಟ್ರಿಬಿಜನ್ ಇದ್ದಿದ್ದು 250 ಗ್ರಾಮ. ಮುಂದೆ ಐತಿ ಟೂಪೋಡಿ ಇದ್ದಿದ್ದು 500 ಗ್ರಾಮ. ಅದು ಒಂದು ಪಂಪಿಗೆ 60 ಟೂಪೋಡಿದು 60 ಗ್ರಾಮ, ಇದೇನೈತಿ 30 ಗ್ರಾಮ ಒಂದು ಪಂಪಿಗೆ. ಇದು ಟೋಟಲ್ದಾಗಿ ಎಷ್ಟೈತಿ ಅಂದ್ರೆ 9 ಕ್ಯಾನ್ ಮಾಡ್ಕೊಂಡು 1 ಎಕರೆಗೆ ಹೊಡೆದ್ರೆ ಅಂತಿ ಅದು ಕ್ಲೀನ್ ಆಗ್ತೈತಿ ಅಂತಂದು ಅದನ್ನು ಅವರು ಹೇಳಿದ್ರು. ಇದು ಸೇಮ್ ಹಂಗೆ ಇವತ್ತು 9 ಕ್ಯಾನ್ ಆಗ್ತೈತಿ ಅಂತಂದು ಇದನ್ನು ಹೇಳಿದರು. ಆದರೆ ಕಬ್ಬಿಗೆ ಎಲ್ಲ ತಳಿಗೆ ಮಾತ್ರ ಭಾಳ ಇದು ಹೆಂಗೈತಿ ಅಂದ್ರೆ ರೀ ಮತ್ತೊಂದು ಥರ ಗ್ರೋತ್ ಏನು ನಮ್ಮ ಪೋಷಕಾಂಶದಿಂದ ಗ್ರೋತ್ ಆಗೈತಿ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಟ್ಟು ಅದನ್ನೇನು ನಾವು ಹೊಡೆದಿದ್ದೀವಲ್ಲ ಪರ್ಫೆಕ್ಟ್ ಆಗಿದೆ. ಏನು ನಮಗೆ ಇದು ಜಮೀನು ಬಿಟ್ಟು ಹೋಗೋಣಾಗಂಗಿಲ್ಲ, ಅಷ್ಟು ನೀಟಾಗಿ ಬಂದೈತಿರೋದು. ಕರೆ ಇದನ್ನು ಮಾಡ್ಬೋದು ರೀ. ಅದನ್ನು ಹಿಂಗಾಗಿ ಏನಂತಾರೆ ಈ ಕಳೆನಾಶಕ ಇದು ಕರೆಕ್ಟ್ ಐತಿ. ಇದನ್ನು ಈ ಕಂಪ್ನಿ ನೀವು ನೋಡಿರಿ, ನೀವು ಇಲ್ಲಿಕ್ಕೆ ಅದ ಕಂಟೆಂಟ್ ನಿಮ್ಮ ಸಿಗ್ಲಿಕ್ಕೆ ಅದು ಕಂಟೆಂಟ್ ಏನಕ್ಕೆ ತೋರಿಸಿದ್ರಲ್ಲ ಆ ಟೈಪ್ ನೀವು ಬರೀ ನೀವು ನಮ್ಮಲ್ಲಿ ಸರಿಯಾಗಿ ನಿಮ್ಗೆ ಕಾಣಿಸಿರ್ಲಿಕ್ಕೆ ನೆಟ್ನ್ಯಾಗ ಬಿಡಿರಿ. ಅದೇನೈತೆ ಅಂದ್ರೆ ರೀ ನೋಡಿರಿ ಇನ್ನೊಮ್ಮೆ ಹೇಳ್ತೀನಿ ನಿಮ್ಗೆ ರೀ. ಒಂದು ಅಟ್ರಾಜಿನ್ ಇದನ್ನ ಇದ್ದಿದ್ದು ಇದು ಅಟ್ರಾಲೈಫ್ ಒಂದು ಐತ್ರಿ, ಒಂದು ಐತಿ ಮ್ಯಾಚ್ ಪವರ್ ತಂದು ಬರ್ತೈತಿ. ಅದನ್ನು ನೀವು ನೆಟ್ನ್ಯಾಗ ಬಡ್ದು ಕಿಸ್ ನೋಡ್ಕೋರಿ ಅದ್ರ ಮೇಲೆ ಏನು ಕಂಟೆಂಟ್ ಐತಿ. ನಿಮ್ಗೆ ಸರಿಯಾಗಿ ನಾವು ತೋರ್ಸಕ್ಕೆ ಹೋದ್ರೆ ಕಾಣಿಸಂಗಿಲ್ಲ. ಹಿಂಗಾಗಿ ಏನತ್ತಿರಲ್ಲ ಇದನ್ನು ಬೇಕಾದಂಗೆ ಧಾರಾಳವಾಗಿ ಕಣ್ಣು ಮುಚ್ಚಿ 30 ದಿವಸ ನಾನು ಮಾತ್ರ ಮಾಡೀನಿ. 30 ದಿವಸದ ನಂತರ ಹೊಡೆದ್ರೆ ಕಬ್ಬಿಗೆ ಏನೇನು ತೊಂದರೆ ಇಲ್ಲ, ಬೇಕಾದಂಗೆ ಹೊಡಿಬೋದು. ಈ ಟೈಪ್ ಇದನ್ನು ಮಾಡ್ಕೊರಿ. ನಮಗೂ ಇದೊಂಥರ ಹೊಸದು ಇದನ್ನು ಆದಂಗೆ ಆಯಿತು, ಹೊಡಿಬೋದು ಅದನ್ನು. ಹಿಂಗಾಗಿ ಏನೈತಿರಲ್ಲ ಇಷ್ಟು ಮಾಡಿರಿ, ನಿಮಗೆ ಏನು ತೊಂದರೆ ಆಗಂಗಿಲ್ಲ. ಮತ್ತೇನೈತಿರಲ್ಲ ನಾನು ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತಕ್ಕಂತಿಲ್ಲ.